ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾವು ಈ ವಿಡಿಯೋದಲ್ಲಿ ಕ್ಲಾಸ್ 10ದು ಎಲೆಕ್ಟ್ರಿಸಿಟಿ ಚಾಪ್ಟರ್ನ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಸರಿನಾ? ಇವಾಗ ಫಸ್ಟು ನಮಗೆ ಈ ಚಾಪ್ಟ್ರಲ್ಲಿ ನಾವು ಏನದ್ರ ಬಗ್ಗೆ ಕಲಿತಿದ್ದೀವಿ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಕಲಿತಿದ್ದೀವಿ ಅಲ್ವಾ. ಫಸ್ಟ್ ಆಫ್ ಆಲು ಕರೆಂಟ್ ಅಂದರೆ ಏನು? ಇವಾಗ ಕರೆಂಟ್ ಅಂದರೆ ಏನಾದರೂ ಫ್ಲೋ ಆಗ್ತಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದರೆ ಕರೆಂಟ್ ಅಂತ ಕರಿತೀವಿ, ಸರಿನಾ? ಇವಾಗ ನೀರು ಫ್ಲೋ ಆಗ್ತಿದ್ರೆ ಅದನ್ನ ನಾವು ವಾಟರ್ ಕರೆಂಟ್ ಅಂತ ಕರಿತೀವಿ. ಏನಂತ? ವಾಟರ್ ಕರೆಂಟ್ ಅಂತ. ಇವಾಗ ರಿವರಲ್ಲಿ ನೀರು ಫ್ಲೋ ಆಗುತ್ತಲ್ವ, ಅದನ್ನ ನಾವು ರಿವರ್ನ ನಾವೇನಂತ ಕರಿಬೋದು? ವಾಟರ್ ಕರೆಂಟ್ ಅಂತ ಕರಿಬೋದು. ಅಥವಾ ಏರ್ ಫ್ಲೋ ಆಗ್ತಿದ್ರೆ ಅದನ್ನ ನಾವು ಏರ್ ಕರೆಂಟ್ ಅಥವಾ ವಿಂಡ್ ಕರೆಂಟ್ ಅಂತ ಕರಿತೀವಿ. ಅದೇ ಥರ ಚಾರ್ಜು ಎಲ್ಲಾದರೂ ಚಾರ್ಜ್ ಫ್ಲೋ ಆಗ್ತಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಲೆಕ್ಟ್ರಿಕ್ ಕರೆಂಟ್ ಅಂತ. ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೇನು? ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೇನು? ಫ್ಲೋ ಅಂತ, ಸರಿನಾ? ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಫ್ಲೋ ಆಫ್ ಚಾರ್ಜ್. ಏನು? ಫ್ಲೋ ಆಫ್ ಚಾರ್ಜ್, ಸರಿನಾ? ಎಲ್ಲರೂ ಯಾವ್ದಾದ್ರು ಒಂದು ಮೆಟಲಲ್ಲಿ ಅಥವಾ ಯಾವ್ದಾದ್ರು ಒಂದು ಕಂಡಕ್ಟ್ರಲ್ಲಿ ಚಾರ್ಜ್ ಫ್ಲೋ ಆಗ್ತಿದ್ರೆ ನಾವು ಅದನ್ನೇನಂತ ಕರಿತೀವಿ? ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ, ಸರಿನಾ? ಇವಾಗ ನಾವು ಈ ಚಾಪ್ಟ್ರಲ್ಲಿ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆನೇ ಕರೆಂಟು ಸರ್ಕ್ಯೂಟಲ್ಲಿ ಹೆಂಗೆ ಫ್ಲೋ ಆಗುತ್ತೆ, ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸು, ರೆಸಿಸ್ಟರ್ಸು, ಇದ್ರ ಬಗ್ಗೆ ಎಲ್ಲ ತಿಳ್ಕೊತೀವಿ, ಸರಿನಾ? ಇವಾಗ ಇದೆಲ್ಲ ಮುಂದಕ್ಕೆ ಮಾಡೋಣ. ಫಸ್ಟು ಸದ್ಯಕ್ಕೆ ನಾವೇನು ತಿಳ್ಕೊಳ್ಳೋಣ ಅಂದರೆ ಕರೆಂಟ್ ಏನು ಅಂತ ತಿಳ್ಕೊಳ್ಳೋಣ. ಇವಾಗ ನಾವು ಬೇಸಿಕ್ ಐಡಿಯಾ ಕೊಟ್ಟಂಗೇನು, ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಫ್ಲೋ ಆಫ್ ಚಾರ್ಜ್ ಅಲ್ವಾ. ಇದನ್ನ ನಾವು ಕರೆಕ್ಟಾಗಿ ಡಿಫೈನ್ ಮಾಡಿದ್ರೆ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ನ ನಾವು ಏನಂತ ಕರಿತೀವಿ? ಕರೆಂಟ್ ಅಂತ ಕರಿತೀವಿ. ಇವಾಗ ನಾವು ಎಲ್ಲಿ ರೇಟ್ ಅಂತ ಬರಿತೀವಿ, ರೇಟ್ ಅಂದ್ರೇನು? ಅದು ವಿತ್ ರೆಸ್ಪೆಕ್ಟ್ ಟು ಟೈಮ್ ಬರಿತಿದ್ದೀವಿ. ಇದನ್ನೇ ನಾನು ಇನ್ನೊಂದು ಥರ ಬರೆದ್ರೆ ಚಾರ್ಜ್ ಫ್ಲೋ ಪರ್ ಯೂನಿಟ್ ಟೈಮ್ ಅಂತ ಬರಿಬೋದು. ಚಾರ್ಜ್ ಫ್ಲೋ ಪರ್ ಯೂನಿಟ್ ಟೈಮ್ ಅಂತ, ಸರಿನಾ? ಇವಾಗ ಈ ಡೆಫಿನೇಷನಿಂದನೇ ನಮ್ಗೆ ಫಾರ್ಮುಲಾ ಬರುತ್ತೆ. ಏನಂತ? I = Q/T ಅಂತ. ಇದರಲ್ಲಿ ಇದು ಏನಿದು ಫಾರ್ಮುಲಾ. ಇದರಲ್ಲಿ ಐ ಏನು? ಕರೆಂಟು. ಕರೆಂಟ್ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಅಥವಾ ಚಾರ್ಜ್ ಪರ್ ಯೂನಿಟ್ ಟೈಮ್. ಕ್ಯೂ ಅಂದ್ರೇನು? ಚಾರ್ಜು ಮತ್ತು ಸ್ಮಾಲ್ ಟಿ ಅಂದರೆ ಟೈಮು, ಸರಿನಾ? ಈ ಫಾರ್ಮುಲಾ ಅರ್ಥ ಆಯ್ತಾ? ಕರೆಂಟ್ ಅಂದ್ರೇನು? ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಅಥವಾ ಚಾರ್ಜ್ ಪರ್ ಯೂನಿಟ್ ಟೈಮ್ನ ನಾವೇನಂತ ಕರಿತೀವಿ? ಕರೆಂಟ್ ಅಂತ ಕರಿತೀವಿ, ಸರಿನಾ? ಇವಾಗ ನಿಮಗೆ ಈ ಕ್ಯೂ ಇದೆಯಲ್ವಾ, ಇದು ನಿಮಗೆ ಹೊಸ ಟರ್ಮ್ ಆಗಿರ್ಬೋದು ಅಲ್ವಾ. ಇವಾಗ ಮೇಯ್ನಾಗಿ ಕ್ಯೂ ಅಂದ್ರೇನು? ಚಾರ್ಜ್ನ ನಾವು ಕ್ಯೂಯಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಸರಿನಾ? ಇದ್ರದ್ದು SI ಯೂನಿಟ್ ಏನು? ಚಾರ್ಜ್ದು SI ಯೂನಿಟು ಕೂಲಮ್. ಕೂಲಮ್ COLOUMB ಕೂಲಮ್, ಸರಿನಾ? ಕೂಲಮ್ನ ನಾವು ಕ್ಯಾಪಿಟಲ್ ಸಿಯಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಎಂತರಿಂದ ರೆಪ್ರೆಸೆಂಟ್ ಮಾಡ್ತೀವಿ? ಕ್ಯಾಪಿಟಲ್ ಸಿಯಿಂದ, ಸರಿನಾ? ಇವಾಗ ನೆಕ್ಸ್ಟ್ ಏನೈತೆ? ಕರೆಂಟ್ ಇದೆ ಅಲ್ವಾ. ನೆಕ್ಸ್ಟು ಕರೆಂಟ್ನ ನಾವೇನಂತ ರೆಪ್ರೆಸೆಂಟ್ ಮಾಡ್ತೀವಿ? ಐಯಿಂದ, ಸರಿನಾ? ಇದೇನಿದು? ಕರೆಂಟ್ ಅಲ್ವಾ. ಐ ಬರೆದ್ರೆ ಅದು ಕರೆಂಟು. ಅದರದ್ದು SI ಯೂನಿಟ್ ಬಂದು ಆ್ಯಂಪಿಯರ್. SI ಯೂನಿಟ್ ಏನು? ಆ್ಯಂಪಿಯರ್, ಸರಿನಾ? ನೆಕ್ಸ್ಟ್ ಏನಿದೆ? ಟಿ ಅಂದರೆ ಟೈಮು. ಟಿ ಅಂದ್ರೇನು? ಟೈಮ್, ಅದೆಲ್ಲರಿಗೂ ಗೊತ್ತಲ್ವಾ, ಸರಿನಾ? ಟೈಮ್ದು SI ಯೂನಿಟ್ ಏನು? ಸೆಕೆಂಡ್ಸು. ಸೆಕೆಂಡ್ಸ್, ಸರಿನಾ? ಇಷ್ಟು ಇವಾಗ ಎಲ್ಲರಿಗೂ ಗೊತ್ತಾಯ್ತಾ? ಇವಾಗ ನಾನು ಏನು ಮಾಡ್ತೀನಿ ಅಂದರೆ ನಾನು ಇದನ್ನ ನೀಟಾಗಿ ಇವಾಗ ನಾವು ಈ ಫಾರ್ಮುಲಾ ಕಲ್ತವಲ್ವಾ. ಇವಾಗ ನಮಗೆ ಫಿಸಿಕ್ಸ್ಲಿ ಮೇಯ್ನಾಗಿ ಇಂಪಾರ್ಟೆಂಟ್ ಏನಂದರೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನ ಕಲಿಬೇಕು, ಸರಿನಾ? ಇವಾಗ ಈ ಥರ ಬರೀ ಸುಮ್ಮನೆ ಫಾರ್ಮುಲಾ ಕೇಳಿದ್ರೆ ಥಿಯರಿ ಎಲ್ಲರೂ ಬರೀತಾರಲ್ವ. ಪ್ರಾಬ್ಲಮ್ ಸಾಲ್ವ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ನಾವೇನು ಮಾಡೋಣ ಅಂದರೆ ಫಾರ್ಮುಲಾನು ಪ್ರಾಕ್ಟೀಸ್ ಮಾಡೋಣ, ಸರಿನಾ? ಅದಕ್ಕೂ ಮುಂಚೆ ಇವಾಗ ಈ ಫಾರ್ಮುಲಾ ಹೇಳಿದ್ವಲ್ಲ, ಏನು? I = Q/T ಅಂತ, ಸರಿನಾ? ಇವಾಗ ನಾವಿದನ್ನೇನು ಮಾಡೋಣ ಅಂದರೆ ಇದೇ ಫಾರ್ಮುಲಾನ SI ಯೂನಿಟ್ ಫಾರ್ಮ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಐ ಅಂದ್ರೇನು? ಐದು SI ಯೂನಿಟು ಆ್ಯಂಪಿಯರ್ ಅಲ್ವಾ. ನಾನು ಅದಕ್ಕೆ 1 ಆ್ಯಂಪಿಯರ್ ಇಲ್ಲೇನೈತೆ? ಕ್ಯೂದು SI ಯೂನಿಟ್ ಏನು? ಕೂಲಮ್. 1 ಕೂಲಮ್ ಟೈಮ್ದು SI ಯೂನಿಟ್ ಏನು? ಸೆಕೆಂಡ್ಸ್ ಅಲ್ವಾ. 1 ಸೆಕೆಂಡ್, ಸರಿನಾ? ಇದು 1 ಮಾರ್ಕ್ಸಿಗೆ ಕೇಳ್ಬೋದು, ಇರಲಿ ಅಂತ ಹೇಳಿದೆ. 1 ಆ್ಯಂಪಿಯರ್ 1 ಕೂಲಮ್ ಅಪಾನ್ 1 ಸೆಕೆಂಡ್, ಸರಿನಾ? ಕರೆಂಟ್ Q/T, ಸರಿನಾ? ಈ ಫಾರ್ಮುಲಾ ಮತ್ತು ಈ ಫಾರ್ಮುಲಾ ನೀವು ಎರಡು ನೆನ್ಪಿಟ್ಕೋಬೇಕು, ಸರಿನಾ? ಇದೊಂದು ಅಳಿಸ್ಬಿಡ್ತೀನಿ. ಇವಾಗ ನಾವು ಒಂದು ಪ್ರಾಬ್ಲಮ್ ಮಾಡೋಣ ಇದೇ ಫಾರ್ಮುಲಾ ಮೇಲೆ. ಯಾವುದ್ರ ಮೇಲೆ? I = Q/T, ಈ ಫಾರ್ಮುಲಾ ಮೇಲೆ, ಸರಿನಾ? ಸರಿ, ಇವಾಗ ಕ್ವಶನ್ ಏನು ಗೊತ್ತಾ? ಸೊ ಇಫ್
2 coulomb charge is flowing in a conductor in 1 second. Find rate of flow of ಚಾರ್ಜ್. ಸರಿನಾ? ಇವಾಗ ಈ ಕ್ವಶನ್ ನಿಮಗೆ ಎಕ್ಸಾಮಲ್ಲಿ ಕೊಟ್ಬಿಡ್ತಾರೆ ಅಂದ್ಕೊಳ್ಳಿ 10th. ಅವಾಗ ಏನು ಮಾಡ್ತೀರಾ, ಕ್ವಶನ್ ಓದ್ಬಿಟ್ಟು ಆನ್ಸರ್ ಮಾಡ್ತೀರಾ, ಅಷ್ಟೇ ಅಲ್ವಾ? ಇವಾಗ ನಮ್ಗೇನು ಫಸ್ಟು ಕ್ವಶನ್ನ ಕರೆಕ್ಟಾಗಿ ಓದ್ಬಿಟ್ಟು ಅರ್ಥ ಮಾಡ್ಕೋಬೇಕು, ಏನು ಕೇಳೋರೆ, ನಮ್ಗೆ ಗಿವನ್ ಏನು ಕೊಟ್ಟವ್ರೆ ಅಂತ. ಸರಿನಾ? ಇವಾಗ ಇಲ್ಲೇನು ಕೊಟ್ಟಿದ್ದಾರೆ, ಇಫ್ 2 coulomb ಚಾರ್ಜ್ ಇಸ್ ಫ್ಲೋಯಿಂಗ್ ಇನ್ ಎ ಕಂಡಕ್ಟರ್ ಇನ್ 1 second, ಫೈಂಡ್ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಅಂತ ಕೇಳಿದ್ದಾರೆ. ಸರಿನಾ? ಇವಾಗ ನಮಗೆ ಇಲ್ಲಿ ಗಿವನ್ ಏನು ಕೊಟ್ಟವ್ರೆ, ಗಿವನ್ ಅಂದರೆ ನಮ್ಗೆ ಏನೇನು ಇನ್ಫಾರ್ಮೇಷನ್ ಕೊಟ್ಟವ್ರೆ, ಚಾರ್ಜ್ ಎಷ್ಟು 2 coulomb ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸರಿನಾ? ಟೈಮ್ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ 1 second ಅಂತ ಕೊಟ್ಟಿದ್ದಾರೆ. ಸರಿನಾ? ಇವಾಗ ಫೈಂಡ್ ಏನು ಮಾಡಬೇಕು, ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಅಂದ್ರೇನು, ಕರೆಂಟು ಅಲ್ವಾ? ನಾವೇನು ಕಂಡುಹಿಡಿಬೇಕು, ಕರೆಂಟ್ನ ಕಂಡುಹಿಡಿಬೇಕು. ಸರಿನಾ? ಕರೆಂಟ್ ಫಾರ್ಮುಲಾ ಏನು, I = Q/T ಅಲ್ವಾ? ಇವಾಗ I = Q ಎಷ್ಟು ಕೊಟ್ಟಿದ್ದಾರೆ, 2 coulomb ಡಿವೈಡೆಡ್ ಬೈ ಟೈಮ್ ಎಷ್ಟು, 1 second ಕೊಟ್ಟಿದೆ ಅಲ್ವಾ, 1 second. ಸೊ ಕರೆಂಟ್ ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 1 ಎಷ್ಟು ಮಕ್ಕಳೇ, ಬರೀ 2 ಅಲ್ವಾ? ಕರೆಂಟ್ ಈಸ್ ಈಕ್ವಲ್ ಟು 2 ಆಂಪಿಯರ್. ಇಷ್ಟೇ ಆನ್ಸರ್. ಸರಿನಾ? ಈ ಥರ ಅಂದರೆ ಸಿಂಪಲ್ಲಾಗಿ 1 marks ಕ್ವಶನು MCQ ಅಲ್ವೇ ಅಥವಾ 1 marks ಕ್ವಶನಲ್ಲಿ ಕೇಳ್ಬೋದು. ಸರಿನಾ? ಈ ಥರ ಸಿಂಪಲ್ಲಾಗಿ ಕೊಟ್ಟರೆ ನೀವು ಆರಾಮಾಗಿ ಮಾಡ್ತೀರಾ. ಸರಿನಾ? ಇವಾಗ ನಾನು ಇನ್ನು ಅಳಿಸ್ತೀನಿ. ಸರಿನಾ? ಇವಾಗ ಇದೇ ಥರ ಇನ್ನೊಂದು ಕ್ವಶನ್ ಕೊಟ್ಟರೆ ಮಾಡ್ತೀರಾ, ಮಾಡಿ ಅಲ್ವಾ? ಇಫ್ 2 ampere current flows in a circuit in 4 seconds, find the charge flown. ಸರಿನಾ? ಸೊ ಇವಾಗ ಈ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ, ಈ ಕ್ವಶನ್ನ ಒಂದು ಸರಿ ಪಾಸ್ ಮಾಡಿಬಿಟ್ಟು ನೀವೇ ಟ್ರೈ ಮಾಡಿ ಆನ್ಸರ್ ತೊಗೊಳಕ್ಕೆ ನೋಡಿ. ಇವಾಗ ನಾನು ಮಾಡ್ತೀನಿ. ಇಲ್ಲೇನು ಕೊಟ್ಟಿದ್ದಾರೆ, ಇಫ್ 2 ampere ಕರೆಂಟ್ ಫ್ಲೋಸ್ ಇನ್ ಎ ಸರ್ಕ್ಯೂಟ್ ಇನ್ 4 seconds, ಫೈಂಡ್ ದ ಚಾರ್ಜ್ ಫ್ಲೋನ್ ಅಂತ ಕೇಳಿದ್ದಾರೆ. ಸರಿನಾ? ನಾವು ಫಸ್ಟ್ ಏನು ಮಾಡಬೇಕು, ಫಸ್ಟ್ ಗಿವನ್ ಬರ್ಕೋಬೇಕು. ಫಸ್ಟ್ ಏನು ಕೊಟ್ಟವ್ರೆ, ಮೊದಲನೇದು 2 ampere ಕರೆಂಟ್ ಕೊಟ್ಟವ್ರೆ, I = 2 ampere. ಎರಡನೇದು ಇನ್ಫಾರ್ಮೇಷನ್ ಏನು ಕೊಟ್ಟವ್ರೆ, ಟೈಮ್ ಈಸ್ ಈಕ್ವಲ್ ಟು 4 seconds ಕೊಟ್ಟವ್ರೆ, ಟೈಮ್ ಈಸ್ ಈಕ್ವಲ್ ಟು 4 seconds. ನಮಗೇನು ಕೇಳಿದ್ದಾರೆ, ಚಾರ್ಜ್ ಫ್ಲೋನ್ ಅಂದರೆ ನಾವೇನು ಕಂಡುಹಿಡಿಬೇಕು, ಚಾರ್ಜು ಎಷ್ಟು ಫ್ಲೋ ಆಗಿದೆ ಅಂತ ಕಂಡುಹಿಡಿಬೇಕು. ಸರಿನಾ? ಇವಾಗ ಇಲ್ಲಿ 3 ಟರ್ಮ್ ನೋಡಿ, I, T ಮತ್ತು Q ಐತಲ್ವ. ಇವಾಗ ಇದು ಯಾವ ಫಾರ್ಮುಲಾ ಏನು ಸಾಲ್ವ್ ಆಗುತ್ತೆ ಅಂದರೆ, I = Q/T ಇದೇ ಫಾರ್ಮುಲಾ ಇಂದಲ್ವ. ಇವಾಗ I ಎಷ್ಟು ಕೊಟ್ಟಿದ್ದಾರೆ, 2 ampere = Q ಎಷ್ಟು ಕೊಟ್ಟಿದ್ದಾರೆ, ನಾವು Q ಕಂಡುಹಿಡಿಬೇಕಲ್ವ, Q ಹಂಗೆ ಬರಿತೀನಿ. ಟೈಮ್ ಎಷ್ಟು ಕೊಟ್ಟಿದ್ದಾರೆ, 4 seconds / 4 seconds ಬರ್ದೆ. ಸರಿನಾ? ಇವಾಗ ನಮ್ಗೇನು ಬೇಕು, Q ಬೇಕಲ್ವಾ, ಅದಕ್ಕೆ 4ನ ನಾನು ಈ ಕಡೆ ಕಳಿಸಿದರೆ 2 × 4 = Q ಬರುತ್ತೆ. ಸರಿನಾ? Q = 2 4 ಎಷ್ಟು, 8 coulomb. ಆನ್ಸರು ನಮಗೇನು ಬರುತ್ತೆ, 8 coulomb ಬರುತ್ತೆ. ಸರಿನಾ? ಈ ಥರ ಚಿಕ್ಕ ಕ್ವಶನ್ ಕೊಟ್ಟರೆ ನೀವು ಎಲ್ಲ ಸಾಲ್ವ್ ಮಾಡ್ತೀರ. ಸರಿನಾ? ಇವಾಗ ನಾನೇನು ಮಾಡ್ತೀನಿ ಅಂದರೆ, ಇದನ್ನು ಅಳಿಸ್ಬಿಡೋಣ. ಸರಿನಾ? ನಮಗೆ ಇವಾಗ ನೆಕ್ಸ್ಟ್ ಏನು ಬೇಕಂದರೆ ಏನು ಬೇಕು, ಸರ್ಕ್ಯೂಟ್ ನೋಡಬೇಕು. ಸರ್ಕ್ಯೂಟ್ ನೋಡಬೇಕು. ಇವಾಗ ಸರ್ಕ್ಯೂಟ್ ಅಂದರೆ ಏನಪ್ಪ ಅಂದರೆ, ಒಂದು ಕಂಪ್ಲೀಟ್ ಕ್ಲೋಸ್ಡ್ ಪಾತಲ್ಲಿ ಕರೆಂಟ್ನ ಫ್ಲೋ ಆದರೆ ನಾವು ಅದನ್ನ ಸರ್ಕ್ಯೂಟ್ ಅಂತ ಕರಿತೀವಿ. ಸರಿನಾ? ಇವಾಗ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಅಂದರೆ, ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಐತಲ್ವ, ಎಷ್ಟನೇ ಡಯಾಗ್ರಾಮ್ ಅದು ಎಲ್ಲ ಕೊಟ್ಟಿದ್ದಾರಲ್ವ. ಇಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಐತೆ, ನಾನು ಅದೇ ಥರ ಬರಿತೀನಿ ಅದನ್ನ. ಇಲ್ಲಿ ಒಂದು ಬ್ಯಾಟ್ರಿ ಹಾಕೋರೆ, ಆಮೇಲೆ ಏನು ಹಾಕಿದ್ದಾರೆ, ಇಲ್ಲಿ ಒಂದು ಕೀ. ಸರಿನಾ? ಆಮೇಲೆ ಮತ್ತು ಇಲ್ಲಿಂದ ಬಂದು ಇಲ್ಲೊಂದು ಬಲ್ಪ್ ಐತೆ, ಆಮೇಲೆ ಇಲ್ಲಿ ಆ್ಯಮೀಟ್ರ್ ಐತೆ. ಸರಿನಾ? ಇವಾಗ ಇದು ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಟಿದ್ದಾರೆ ಯಂತ್ರದಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಸರಿನಾ? ಇವಾಗ ಇದ್ರ ಜೊತೆನೇ ಎಲ್ಲ ಹೇಳ್ಬಿಡೋಣ. ಸರಿನಾ? ಇವಾಗ ಇಲ್ಲಿ ಈ ಥರ ಹಾಕಿದ್ರೆ ಏನಂತ, ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಬ್ಯಾಟ್ರಿನ, ಬ್ಯಾಟ್ರಿ. ಸರಿನಾ? ಏನು ರೆಪ್ರೆಸೆಂಟ್ ಮಾಡುತ್ತೆ, ಬ್ಯಾಟ್ರಿ. ಸರಿನಾ? ಇವಾಗ ಇದರಲ್ಲಿ ಒಂದು ದೊಡ್ಡ ಲೈನು ಮತ್ತು ಒಂದು ಚಿಕ್ಕ ಲೈನ್ ಐತಲ್ವ. ಇವಾಗ ಈ ಥರ ಹಾಕೋ ಬದಲು ನಾನು ಇವಾಗ ಒಂದು ದೊಡ್ಡ ಲೈನ್ ಒಂದು ಚಿಕ್ಕ ಲೈನ್ ಈ ಥರ ಹಾಕ್ತಾರೆ. ಈ ದೊಡ್ಡ ಲೈನ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಪಾಸಿಟಿವ್ ಟರ್ಮಿನಲ್. ಈ ಚಿಕ್ಕ ಲೈನ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ನೆಗೆಟಿವ್ ಟರ್ಮಿನಲ್. ಸರಿನಾ? ಈ ನೋಡಿ, ಈ ಡಯಾಗ್ರಾಮ್ನ ನಾವೇನಂತ ಕರಿತೀವಿ ಅಂದರೆ ಬ್ಯಾಟ್ರಿ. ಅದನ್ನ
ಅದು ಬ್ಯಾಟ್ರಿನ ರೆಪ್ರೆಸೆಂಟ್ ಮಾಡ್ತೈತೆ ಸರಿನಾ. ಅದರಲ್ಲಿ ದೊಡ್ಡ ಲೈನ್ ಹಾಕಿದ್ರೆ ಅದು ಪಾಸಿಟಿವ್ ಟರ್ಮಿನಲು, ಮತ್ತು ಚಿಕ್ಕ ಲೈನ್ ಹಾಕಿದ್ರೆ ಅದು ನೆಗೆಟಿವ್ ಟರ್ಮಿನಲು ಸರಿನಾ. ಇವಾಗ ಈ ಥರ ಬ್ರ್ಯಾಕೆಟ್ ಹಾಕ್ಬಿಟ್ಟು ಒಳಗಡೆ ಚುಕ್ಕಿ ಹಾಕಿದರೆ ಇದನ್ನ ನಾವೇನಂತ ಕರಿತೀವಿ, ಕೀ ಅಥವಾ ಸ್ವಿಚ್ ಅಂತ ಕರಿತೀವಿ. ಏನಂತ, ಕೀ ಅಥವಾ ಸ್ವಿಚ್ ಅಂತ ಕರಿತೀವಿ ಸರಿನಾ. ಇವಾಗ ಈ ಸರ್ಕ್ಯೂಟಲ್ಲಿ ಕರೆಂಟ್ ಫ್ಲೋ ಆಗ್ತಿದ್ರೆ ಇವಾಗ ನಾವು ಕೀ ಹೊರಗಡೆ ತೆಗೆದ್ಬಿಟ್ರೆ ಫ್ಲೋ ಆಗಲ್ಲ ಕರೆಂಟು, ಕೀ ಹಾಕ್ತಿದ್ರೆ ಅದೇನಾಗುತ್ತೆ, ಫ್ಲೋ ಆಗುತ್ತೆ ಸರಿನಾ. ಇವಾಗ ಇಲ್ಲಿ ಎ ಅಂತ ಬರೆದಿದೆ ಅಲ್ವಾ, ಎ ಅಂತ ಬರೆದಿರೋದೇನು, ಇದು ಅಮ್ಮೀಟರ್. ಏನಂತ, ಇದು ಅಮ್ಮೀಟರ್ ಸರಿನಾ. ಎ ಏನಿದು ಅಮ್ಮೀಟರ್. ಇವಾಗ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರಲ್ವ, ಅದರಲ್ಲಿ ಅಮ್ಮೀಟರ್ ವೋಲ್ಟ್ ಮೀಟರ್, ಅದನ್ನ ನಾವು ಮತ್ತೆ ನೋಡೋಣ. ಸದ್ಯಕ್ಕೆ ಸರ್ಕ್ಯೂಟ್ಲಿ ನೋಡಿ ಸರಿನಾ. ಇವಾಗ ಈ ಥರ ಸರ್ಕಲ್ ಹಾಕ್ಬಿಟ್ಟು ಒಳಗಡೆ ಎ ಬರೆದಿದ್ರೆ ಅದು ಅಮ್ಮೀಟ್ರು ಸರಿನಾ. ಇವಾಗ ಅಮ್ಮೀಟ್ರ್ ಅಂದರೆ ಏನು, ಅದ್ರ ಹೆಸರಲ್ಲೇ ಐತೆ. ಆ್ಯಂಪಿಯರ್ ಬಂದು ಕರೆಂಟ್ದು ಎಸ್ ಐ ಯೂನಿಟ್ ಅಲ್ವಾ. ಅಮ್ಮೀಟ್ರ್ ಏನು ಮಾಡುತ್ತೆ, ಮೆಜರ್ಸ್ ಕರೆಂಟ್. ಏನು, ಇವಾಗ ಈ ಸರ್ಕ್ಯೂಟ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ ಅನ್ನೋದನ್ನ ಯಾರು ಮೆಜರ್ ಮಾಡ್ತಾರೆ, ಅಮ್ಮೀಟ್ರ್ ಮೆಜರ್ ಮಾಡುತ್ತೆ ಸರಿನಾ. ಇವಾಗ ಇದೇನಿದು ಬಲ್ಬು ಎಲ್ಲರಿಗೂ ಗೊತ್ತಲ್ವ, ಅಂದರೆ ಇವಾಗ ಕರೆಂಟ್ ಫ್ಲೋ ಆದರೆ ಅದು ಬಲ್ಬ್ ಏನಾಗುತ್ತೆ, ಗ್ಲೋ ಆಗುತ್ತೆ ಸರಿನಾ. ಇವಾಗ ಒಂದು ಮೈನ್ ಇಂಪಾರ್ಟೆಂಟ್ ಥಿಂಗ್ ಏನು ತಿಳ್ಕೊಬೇಕಂದ್ರೆ, ಇವಾಗ ಕರೆಂಟು ಯಾವಾಗಲೂ ಪಾಸಿಟಿವ್ ಟರ್ಮಿನಲ್ಲಿಂದ ನೆಗೆಟಿವ್ ಟರ್ಮಿನಲ್ಗೆ ಫ್ಲೋ ಆಗುತ್ತೆ ಸರಿನಾ. ಇವಾಗ ನಾನು ಇದನ್ನ ಅಳಿಸ್ಬಿಡ್ತೀನಿ. ಇವಾಗ ನೋಡಿ, ಇವಾಗ ಇದು ನಾನೇನು ಹೇಳಿದೆ, ದೊಡ್ಡ ಲೈನ್ ಹಾಕಿದರೆ ಅದು ಪಾಸಿಟಿವ್ ಟರ್ಮಿನಲು, ಚಿಕ್ಕ ಲೈನ್ ಹಾಕಿದರೆ ನೆಗೆಟಿವ್ ಟರ್ಮಿನಲ್ ಅನ್ನಲ್ವಾ. ಇವಾಗ ಇಲ್ಲಿ ದೊಡ್ಡ ಲೈನ್ ಯಾವುದು, ಇದು ಸರಿನಾ. ನಾನು ಇದನ್ನ ಪಾಸಿಟಿವ್ ಟರ್ಮಿನಲ್ ಅಂತ ಬರಿತೀನಿ. ಚಿಕ್ಕ ಲೈನ್ ಯಾವುದು, ಇದಲ್ವಾ, ಇದನ್ನ ನಾನು ನೆಗೆಟಿವ್ ಟರ್ಮಿನಲ್ ಅಂತ ಬರಿತೀನಿ. ಇವಾಗ ಕರೆಂಟ್ ಯಾವಾಗಲೂ ಏನು ಮಾಡುತ್ತೆ, ಪಾಸಿಟಿವ್ ಟರ್ಮಿನಲಿಂದ ನೆಗೆಟಿವ್ ಟರ್ಮಿನಲ್ಗೆ ಫ್ಲೋ ಆಗುತ್ತೆ ಸರಿನಾ. ಹಂಗಂದರೆ ಕರೆಂಟು ಪಾಸಿಟಿವ್ ಟರ್ಮಿನಲಿಂದ ಅಂದರೆ ಈ ಕಡೆ ಡೈರೆಕ್ಷನಿಂದ ಇಲ್ಲಿಂದ ಹೋಗಿ ಇಲ್ಲಿಂದ ಸುತ್ತಕೊಂಡು ಮತ್ತೆ ನೆಗೆಟಿವ್ ಟರ್ಮಿನಲ್ ಒಳಗಡೆ ಬರುತ್ತೆ ಸರಿನಾ. ಕರೆಂಟ್ ಯಾವಾಗಲೂ ಎಲ್ಲಿಂದ, ಪಾಸಿಟಿವ್ ಟರ್ಮಿನಲಿಂದ ಹೋಗಿ ನೆಗೆಟಿವ್ ಟರ್ಮಿನಲ್ಗೆ ಬರುತ್ತೆ ಸರಿನಾ. ಇಷ್ಟ ಅರ್ಥ ಆಯ್ತಾ. ಇದೇ ನಿಮ್ಮದು ಸರ್ಕ್ಯೂಟು ಸರಿನಾ. ಇದು ಇವಾಗ ಕೀ ಹಾಕಿದರೆ ಅದು ಕ್ಲೋಸ್ ಸರ್ಕ್ಯೂಟ್ ಅಂದರೆ ಎಲ್ಲೂ ಮಧ್ಯೆ ತುಂಡಾಗಿಲ್ಲ ಅಂತ, ಅಂದರೆ ಮಧ್ಯೆ ಎಲ್ಲೂ ಗ್ಯಾಪ್ ಇಲ್ಲ ಅಂತ. ಆ ಥರ ಗ್ಯಾಪ್ ಇಲ್ಲ ಅಂದರೆ ಏನಾಗುತ್ತೆ, ಕರೆಂಟು ಫ್ಲೋ ಆಗುತ್ತೆ ಈಸಿಯಾಗಿ. ಅಕಸ್ಮಾತು ಕೀನ ಹೊರಗಡೆ ತೆಗೆದ್ಬಿಟ್ರೆ ಅಲ್ಲಿ ಗ್ಯಾಪ್ ಆದರೆ ವೈರ್ ಕಟ್ಟಾಯಿತು ಅಂತ, ವೈರ್ ಕಟ್ಟಾದರೆ ಕರೆಂಟ್ ಫ್ಲೋ ಆಗಲ್ಲ ಸರಿನಾ. ಇಷ್ಟೇ ನಿಮ್ಮದು ಸರ್ಕ್ಯೂಟ್. ಅಳಿಸ್ಲಾ ಇದನ್ನ, ಅಳಿಸ್ತೀನಿ. ಇನ್ನೊಂದು ವಿಷಯ ಮರ್ತುಬಿಟ್ಟೆ ಹೇಳೋಕ್ಕೆ. ಇನ್ನೊಂದು ವಿಷಯ ಏನಂದರೆ, ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್. ಏನು, ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್ ಸರಿನಾ. ಅಂದರೆ ಇವಾಗ ನಾವು ಹೇಳಿದ್ವಲ್ವ, ಪಾಸಿಟಿವ್ ಟರ್ಮಿನಲಿಂದ ನೆಗೆಟಿವ್ ಟರ್ಮಿನಲ್ಗೆ ಬರುತ್ತೆ ಅಂತ. ಇವಾಗ ನಾನು ಅದನ್ನ ಡೈರೆಕ್ಷನ್ ಹೇಳ್ದಂಗೆ ಆಯಿತು. ಆದರೆ ವಿತ್ ರೆಸ್ಪೆಕ್ಟ್ ಟು ಚಾರ್ಜ್ ನೋಡಿದ್ರೆ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್ ಏನು ಅಂದರೆ, ಇವಾಗ ಇದನ್ನ ನಾನು ಅಳಿಸ್ಬಿಟ್ಟಿದ್ದು ಇನ್ನೊಂದು ಥರ ಬರಿತೀನಿ. ಕರೆಂಟ್ ಫ್ಲೋಸ್ ಇನ್ ಆಪೋಸಿಟ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಾನ್ ಅಂತ ಬರ್ತೀನಿ ಸರಿನಾ. ಇವಾಗ ನಿಮಗೆ ಮಾಮೂಲಿ ಚಾರ್ಜ್ಗಳು ಗೊತ್ತಲ್ವಾ. ಚಾರ್ಜ್ಗಳಂದರೆ ಪಾಸಿಟಿವ್ ಚಾರ್ಜ್ ಇರುತ್ತೆ ಸರಿನಾ, ಅದನ್ನ ನಾವು ಜನರಲ್ಲಾಗಿ ಪ್ರೋಟಾನ್ ಅಂತ ಕರಿತೀವಿ. ನೆಗೆಟಿವ್ ಚಾರ್ಜ್ ಇರುತ್ತೆ, ಅದನ್ನ ನಾವು ಜನರಲ್ಲಾಗಿ ಎಲೆಕ್ಟ್ರಾನ್ ಅಂತ ಕರಿತೀವಿ ಸರಿನಾ. ಇನ್ನೊಂದು ಅಂದರೆ ಆಟಮಲ್ಲಿ ಇದೆಲ್ಲ ನೋಡಿರ್ತೀರಲ್ವ 9th ಕ್ಲಾಸಲ್ಲಿ. ಇವಾಗ ನಾನೇನೇನು ಹೇಳಿದೆ, ಕರೆಂಟ್ ಫ್ಲೋಸ್ ಇನ್ ಆಪೋಸಿಟ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಾನ್ ಅಂದರೆ, ಇವಾಗ ಇಲ್ಲೊಂದು ಕಂಡಕ್ಟರ್ ಐತೆ ಅಂದ್ಕೊಳ್ಳಿ ಸರಿನಾ. ಈ ಕಂಡಕ್ಟ್ರಲ್ಲಿ ಚಾರ್ಜ್ ಫ್ಲೋ ಆಗ್ತಿದೆ ಅಂದರೆ ಎಲೆಕ್ಟ್ರಾನು ಅಥವಾ ಪ್ರೋಟಾನ್ ಫ್ಲೋ ಆಗ್ತಿದೆ ಅಂದ್ಕೊಳ್ಳಿ. ಇವಾಗ ಅಕಸ್ಮಾತ್ ಎಲೆಕ್ಟ್ರಾನು ಈ ಕಡೆ ಮೂವ್ ಆಗ್ತಿದ್ರೆ ಕರೆಂಟ್ದು ಡೈರೆಕ್ಷನ್ ಏನೋ ಅದ್ರದ್ದು ಆಪೋಸಿಟು. ಎಲೆಕ್ಟ್ರಾನ್ ಈ ಕಡೆ ಮೂವ್ ಆಗ್ತಿದ್ರೆ ಕರೆಂಟ್ ಏನಾಗುತ್ತೆ, ಈ ಕಡೆ ಮೂವ್ ಆಗುತ್ತೆ ಅಂತ ಅಷ್ಟೇ ಸರಿನಾ. ಇದು ಸಹ 1 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲ ಮೆನ್ಷನ್ ಇದೆ. ಅಂದರೆ 10th ಬೋರ್ಡ್ ಎಕ್ಸಾಮ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡಬೇಕಂದ್ರೆ ಟೆಕ್ಸ್ಟ್ ಬುಕ್ನ ಲೈನ್ ಟು ಲೈನ್ ಅಂದರೆ ಓದಿರಬೇಕು ಸರಿನಾ. ನಾನು ಇಲ್ಲಿ ಎಲ್ಲ ಹೇಳಿದ್ದೀನಿ ಅಂದ್ಕೊತೀನಿ, ಇನ್ನೇನೋ ಮರ್ತಿಲ್ಲ ಅಲ್ವಾ. ಅಳಿಸ್ಲಾ ಇದನ್ನ, ಅಳಿಸ್ಬಿಡ್ತೀನಿ ಸರಿನಾ. ಇವಾಗ ಇದನ್ನ ಫುಲ್ ಕರೆಂಟ್ನ ರಿವೈಸ್ ಮಾಡಿದ್ರೆ, ಕರೆಂಟ್ ಈಸ್ ಈಕ್ವಲ್ ಟು ರೇಟ್ ಆಫ್ ಚಾರ್ಜ್ ಅಥವಾ Q/T ಸರಿನಾ. ಇದನ್ನೇ SI ಯೂನಿಟಲ್ಲಿ ಬರೆದ್ರೆ 1 ಆಂಪಿಯರ್ ಈಸ್ ಈಕ್ವಲ್ ಟು 1 ಕೂಲಂಬ್ ಅಪಾನ್ 1 ಸೆಕೆಂಡ್ ಆಗುತ್ತೆ. ಇದು ಫಸ್ಟ್ ಫಾರ್ಮುಲಾ, ಇದು ಸೆಕೆಂಡ್ ಫಾರ್ಮುಲಾ. ಮತ್ತು ಈ ಥರ ಬರೆದಿದ್ರೆ ಅದು ಅಮ್ಮೀಟರು ಸರಿನಾ. ಎಲ್ಲನೂ ಸಮರೈಸ್ ಮಾಡ್ತಿದ್ದೀವಿ ಸರಿನಾ. ಈ ಥರ ಕೊಟ್ಟಿದ್ರೆ ಇದೇನಿದು ಬ್ಯಾಟ್ರಿ ಸರಿನಾ. ದೊಡ್ಡ ಗೆರೆ ಹಾಕ್ತಾರೆ ಅದು ಪಾಸಿಟಿವ್ ಟರ್ಮಿನಲ್ಲು, ಚಿಕ್ಕ ಗೆರೆ ಹಾಕ್ತಾರೆ ನೆಗೆಟಿವ್ ಟರ್ಮಿನಲು. ಕರೆಂಟ್ ಯಾವಾಗಲೂ ಪಾಸಿಟಿವಿಂದ ನೆಗೆಟಿವ್ ಟರ್ಮಿನಲ್ ಫ್ಲೋ ಆಗುತ್ತೆ ಸರಿನಾ. ನೆಕ್ಸ್ಟ್ ಏನು ಹೇಳಿದ್ವಿ, ಇದು ಈ ಥರ ಬರೆದಿದ್ರೆ ಅದು ಬಲ್ಪು ಸರಿನಾ. ಮತ್ತು ಇನ್ನೇನಿತ್ತು ಅದರಲ್ಲಿ. ಮತ್ತು ಈ ಥರ ಇದ್ದರೆ ಇದು ಕೀ ಓಪನ್. ಇದೇನಿದು ಕೀ ಓಪನು. ಇದರಲ್ಲಿ
ನೋ ಕರೆಂಟ್ ಫ್ಲೋ, ನೋ ಕರೆಂಟ್ ಫ್ಲೋ, ನೋ ಕರೆಂಟ್ ಫ್ಲೋ. ಈ ಥರ ಇದ್ದರೆ ಮಧ್ಯೆ ವೈರ್ ಕಟ್ಟಾಗ್ಬಿಟ್ಟೈತೆ, ಕರೆಂಟ್ ಹೋಗ್ತಿಲ್ಲ ಅಂತ, ಸರಿನಾ? ಅಕಸ್ಮಾತ್ ಈ ಥರ ಹಾಕ್ಬಿಟ್ಟು ಮಧ್ಯೆ ಚುಕ್ಕಿ ಹಾಕಿದರೆ ಅದು ಕೀ ಕ್ಲೋಸ್ಡ್ ಅಂತ. ಇದರಲ್ಲಿ ಕರೆಂಟ್ ಏನಾಗುತ್ತೆ ಫ್ಲೋ ಆಗುತ್ತೆ ಅಂತ. ಅಂದರೆ ವೈರು ಅಂದರೆ ಕರೆಕ್ಟಾಗಿ ಜೋಡಿಸಿದ್ದೀವಿ, ಕರೆಂಟು ಅದರಲ್ಲಿ ಆರಾಮಾಗಿ ಫ್ಲೋ ಆಗ್ತಿದೆ ಅಂತ, ಸರಿನಾ? ಇಷ್ಟು ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ಪಾಯಿಂಟು ಆವಾಗಲೇ ಹೇಳಿದ್ನಲ್ವ, ಕರೆಂಟು ಡೈರೆಕ್ಷನು ಎಲೆಕ್ಟ್ರಾನ್ ಫ್ಲೋ ಡೈರೆಕ್ಷನ್ಗೆ ಆಪೋಸಿಟಲ್ಲಿರುತ್ತೆ, ಸರಿನಾ? ಇಷ್ಟು ನೀವು ಕಲ್ತಿದ್ರೆ ಇವಾಗ ಫಸ್ಟ್ ಕಾನ್ಸೆಪ್ಟ್ ಇದೆ ಅಲ್ವಾ ಕರೆಂಟು, ಅದರಿಂದ ನೀವು ಏನು ಕ್ವಶನ್ ಬಂದರೂ ನೀವು ಮಾಡೋಕ್ಕೆ ರೆಡಿಯಾಗಿದ್ದೀರಾ ಅಂತ.